2002ರ ಫ್ರೆಂಡ್ ಸಿನಿಮಾದ 5 ಕೋಟಿ ರೂಪಾಯಿಲಿ ಶೇರಿಂಗ್ 1.5 ಕೋಟಿ ರೂಪಾಯಿ ತಗೊಂಡು ಹಾಕೊಂಡಿದ್ರು, 1.5 ಕೋಟಿ ತಗೊಂಡು ಇನ್ವೆಸ್ಟ್ ಮಾಡ್ಕೊಂಡಿದ್ರು. ಒಂದು 250-500 ಕೋಟಿ ರೂಪಾಯಿ ಲ್ಯಾಂಡ್ ಮೇಲೆ ಹಾಕೊಂಡಿದ್ರು. ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡೋದು. ಹಾಗಾಗಿ ಸನ್ನಿವೇಶಗಳು, ನಿರ್ಧಾರಗಳು ಕೆಲವರು ಟೈಮಲ್ಲಿ ಅವತ್ತು ಧೈರ್ಯ ಮಾಡಿದರೆ ಸೋತ್ಬಿಟ್ರೆ ಕೈಯಿಂದ ಹಾಕ್ಬೇಕಾಗತ್ತೆ ಅನ್ನೋ ಕಾರಣಕ್ಕೆ ಸಿನಿಮಾ ರಿಲೀಸ್ ಬಿಫೋರ್ ಕೊಟ್ಬಿಡ್ತಾರೆ. ಗೆದ್ದ ಮೇಲೆ ನಿಮಗೆ ನಾನು ಕಾಡ್ತಾ ಮೇಲೆ ಪಾಪ ಪ್ರಜ್ಞೆ ಯಾಕಪ್ಪ ಕೊಟ್ಟಿಲ್ಲ. ಗೆದ್ಮೇಲೆ ಎಲ್ಲರೂ ನನಗೆ ಹೇಳಿದ್ರಲ್ಲ, ಅವ್ರು ಹೇಳ್ತಾರೆ ಗೆದ್ದುಬಿಟ್ಟಿದೆ, ಹೋಗು ಇಲ್ಲ ನೀನು ಕೇಸ್ ಹಾಕು, ಹಂಗೆ ಮಾಡು ಅಂತ ನನಗೆಲ್ಲ ತುಂಬ ಜನ ಹೇಳಿದ್ರು. ಸೋತಿದ್ರೆ ನಾನು ಕೊಡ್ತಿರ್ಲಿಲ್ಲ. ಸಿನಿಮಾದಲ್ಲಿ ಒಂದಿದೆ, ಇವತ್ತು ಡಿಸ್ಟ್ರಿಬ್ಯೂಷನ್ ನಿಮ್ಗೆ ಕೊಡ್ತೀನಿ ಸರ್, ನಾಳೆ ಬೆಳಗ್ಗೆ ಸೂಪರ್ ಹಿಟ್ ಆದಾಗ ಅದು ನಿನ್ನ ಅದೃಷ್ಟ, ಅದು ನಮ್ಮದೊಂದು ಎಥಿಕ್ಸ್ ಇರುತ್ತೆ. ಸೊ ತುಂಬ ಜನ ಹೇಳಿದ್ರು. ಆಮೇಲೆ ಲಾಸ್ಟ್ಗೆ ಜಯಮಾಲಾ ಮೇಡಮ್ಮು ತುಂಬ ದೊಡ್ಡ ಹಿಟ್ ಆಗಿದೆ, ಎಲ್ಲ ನೀನು ಕಷ್ಟಪಟ್ಟಿದ್ದೇವೆ ಕೇಳೋನು ಸರ್. ಲಾಸ್ಟ್ಗೆ ಅವ್ರನ್ನ ನಮ್ಮ ಮೋಹನ್ ಅವ್ರನ್ನ ಕರೆದ್ವಿ, ಸೂಪರ್ ಹಿಟ್ ಆಗಿದೆ ಏನಾದರೂ ಕೊಡಿ ಅವನಿಗೆ ಅಂತ ಜಯಮಾಲಾ ಮೇಡಮ್ ಹೇಳಿದ್ರು ಒಂದ್ಸಲ. ಸರ್ ನಮ್ಮ ಸಾರಾ ಗೋವಿಂದವರು, ಜಯಮಾಲಾ ಮೇಡಮ್ಮು, ಬಾಮ ಈಶ್ವರೆಲ್ಲ ಒಂದ್ಸಲ ಹೇಳಿದ್ರು ಅವ್ರಿಗೆ. ಹೇಳಿದಾಗ ಅವ್ರು ಸೆಕೆಂಡ್ ಹ್ಯಾಂಡಲ್ ಕಾರ್ ಅವ್ನು ಯೂಸ್ ಮಾಡ್ತಾಯಿದ್ದು ಒಂದು ಕೊಟ್ಟರು ಅಷ್ಟೇ. 800 ಕಾರ್ ಒಂದು. ಹಾಗಾಗಿ ಆ ಸನ್ನಿವೇಶಗಳು, ನಿರ್ಧಾರಗಳ ಧೈರ್ಯ, ಧೈರ್ಯ ಮಾಡಿ ಆ ಲಾಭವೋ ನಷ್ಟವೋ ತಡ್ಕತ್ತೀನಿ ಅಂತಂದಿದ್ರೆ ತಡ್ಕೋಬೋದಾಗಿತ್ತು. ಹಾಗಾಗಿ ಇದೊಂದು ಎಕ್ಸಾಂಪಲ್ ನಿಮ್ಗೇನು ಅಂದರೆ, ಕೆಲವೊಂದು ವಿಚಾರದಲ್ಲಿ ಜೀವನದಲ್ಲಿ ಧೈರ್ಯ ಮಾಡಬೇಕಾಗತ್ತೆ. ಆ ಧೈರ್ಯ ಅಂದರೆ ಈಗ ಇವ್ರಿಗೆ ಅದ್ರ ಬಗ್ಗೆ ಯಾವುದೇ ರೀತಿ ಬೇಸರ ಇದ್ದಂಗೆ ಏನು ಕಾಣ್ತಿಲ್ಲ. ಈ ಬೇಸರ ಯಾವಾಗಿರೋದು ಅಂತಂದ್ರೆ ಇವ್ರು ಯಾವಾಗಲೂ ಅದನ್ನೇ ಹೇಳ್ಕೊಂಡು ಓಡಾಡಿರೋರು. ಆದರೆ ಅದನ್ನೇ ಹೇಳ್ಕೊಂಡು ಓಡಾಡಲಿಲ್ಲ. ನನಗೆ ವೈಯಕ್ತಿಕವಾಗಿ ಭಾಳ ಇಷ್ಟ ಆದಂಥ ವ್ಯಕ್ತಿ. ನಾನು ಮುನಿರತ್ನವ್ರ ಸಂದರ್ಶನ ಮಾಡೋಕ್ಕೆ ಹೋಗಿರ್ತೀನಿ, ಆ ಸನ್ನಿವೇಶದಲ್ಲಿ ಅಲ್ಲಿ ಸಿಗ್ತಾರೆ. ಆಗ ನಾನು MLA ಎಲೆಕ್ಷನ್ ಬಿಸಿ, MP ಎಲೆಕ್ಷನ್ ಬಿಸಿ. ನಂತರ ಈಗ ಅನಿಸು, ನಾವು ಈ ಸಂದರ್ಶನ 2 ವರ್ಷದ ಮೊದಲೇ ಆಗಬೇಕಾಗಿದ್ದು, ಹೌದು, ಬಟ್ 2 ಇಯರ್ಸ್ ನಂತರ ಇವತ್ತು ಇಲ್ಲಿಗೆ ಒಂದು ಸಂದರ್ಶನ ಮಾಡೋ ಒಂದು ಅವಕಾಶ ಸಿಕ್ಕೈತೆ. ಕಾರಣ ಇಷ್ಟೇ, ಭಾಳ ಕೆಲವೊಂದು ಸುದ್ದಿಗಳು, ಸಿನಿಮಾಗಳೆಲ್ಲ ಎಂಟರ್ಟೈನ್ಮೆಂಟು ಮತ್ತು ಭ್ರಮೆ ಅಂದರೆ ತಪ್ಪಾಗಲ್ಲ, ಸಿಂಗಲ್ ವರ್ಡ್. ವಾಸ್ತವದಲ್ಲಿ ಬದುಕ್ತಿರೋ ವಾಸು ಅವ್ರ ವಿಷಯ ನಿಮ್ಗೆ ತಲುಪಿಸ್ಬೇಕು ಅಂತ ನನಗನ್ಸು. ಹಾಗಾಗಿ ನಾನು ಜರ್ನಿ ನಾನೇ ಮಾತಾಡ್ತಿದ್ದೀನಿ. ಹಾಗಾಗಿ ಸಿನಿಮಾದ ಇನ್ನೊಂದಷ್ಟು ಕಂಟೆಂಟ್ಗಳನ್ನ ಮಾತಾಡಬೇಕು ಅನ್ನೋದು ವಿಜಯ್ ಸರ್ ಆಶಯ. ಹಾಗಾಗಿ ವಾಸು ಸರ್ ಆ್ಯಂಡ್ ವಿಜಯ್ V ಫ್ಯಾಕ್ಟರ್ V2 ಈಗ ಕಂಟಿನ್ಯೂ ಆಗುತ್ತೆ.